ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ. ಇವತ್ತು ನಾವು ಜುಲೈ 23ರ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳೋಣ ಕನ್ನಡದಲ್ಲಿ. ಸೊ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಅಂದರೆ, ದಕ್ಷಿಣ ಕೊರಿಯಾ ತನ್ನ ಮೊದಲ ಮಿಲಿಟರಿ ಸ್ಯಾಟಲೈಟನ್ನು ಲಾಂಚ್ ಮಾಡಿದೆ, ಅನಾಸಿಸ್ ಅನ್ನೋ ಹೆಸರಲ್ಲಿ. ಭಾರತೀಯ ಸೇನೆ ಚೀನಾ ಗಡಿ ಭಾಗದಲ್ಲಿ ನಿಗಾ ವಹಿಸಲು ಭಾರತ್ ಡ್ರೋನನ್ನು ಬಳಕೆ ಮಾಡಲಿದೆ. ಅದೇ ರೀತಿ ಭಾಗೀರಥಿ ಸೂಕ್ಷ್ಮ ಪರಿಸರ ವಲಯ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಬಂದು ಯಾವ ರಾಜ್ಯದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಿದ್ದಾರೆ. ಗುಲ್ಬೆಂಕಿಯನ್ ಮಾನವೀಯತೆ ಪ್ರಶಸ್ತಿ ಅಥವಾ ಗುಲ್ಬೆಂಕಿಯನ್ ಹ್ಯುಮ್ಯಾನಿಟಿ ಅವಾರ್ಡ್ 2020 ಯಾರಿಗೆ ನೀಡಲಾಗಿದೆ. ಇದಲ್ಲದೆ ಇನ್ನೂ ಹಲವಾರು ಟಾಪಿಕ್ಸು, ನೆನೆದು ಸ್ವಲ್ಪ ಟಾಪಿಕ್ಸ್ ಬಿಟ್ಟೋಗಿತ್ತು ಬಿಕಾಸ್ ಆಫ್ ಸಮ್ ಡಿಸ್ಟರ್ಬೆನ್ಸು, ಅದನ್ನು ಇವತ್ತು ಸೇರಿಸಿ ಕಂಪ್ಲೀಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟ್ವಿಟ್ಟರ್ನಲ್ಲಿ ಸುಮಾರು 6 ಕೋಟಿ ಫಾಲೋವರ್ಸ್ ಅಥವಾ ಹಿಂಬಾಲಕರು ಅಂತ ಏನು ಹೇಳ್ತೀವಿ ನಾವು, ಅನ್ನು ಹೊಂದಿರುವ ರಾಜಕಾರಣಿ ಯಾರು? ಇದಕ್ಕೆ ಕರೆಕ್ಟಾದ ಉತ್ತರ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಟ್ವಿಟರ್ಸ್ನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ, 3rd ಪ್ಲೇಸಲ್ಲಿ. ಫಸ್ಟ್ ಪ್ಲೇಸ್ನಲ್ಲಿ ಬರಾಕ್ ಒಬಾಮಾ ಅವರು, 2ನೇ ಸ್ಥಾನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದಲ್ಲಿ, 3ನೇ ಸ್ಥಾನದಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಸುಮಾರು 6 ಕೋಟಿ ಫಾಲೋವರ್ಸು ಟ್ವಿಟ್ಟರ್ನಲ್ಲಿದ್ದಾರೆ. ಸೊ ಟ್ವಿಟ್ಟರ್ನ CEO ಯಾರಪ್ಪ ಅಂದರೆ ಜಾಕ್ ಡಾರ್ಸಿ ಅವರು. ಅದೇ ರೀತಿ ಟ್ವಿಟ್ಟರ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ರೀಸೆಂಟಾಗಿ ಒಂದು ವಿಷಯ ನಡೀತು. ಅಮೆರಿಕಾದ ಅನೇಕ ಪ್ರತಿಷ್ಠಿತರ ಟ್ವಿಟ್ಟರ್ ಅಕೌಂಟನ್ನು ಹ್ಯಾಕ್ ಮಾಡಿ ಆ ಅಕೌಂಟ್ನ ರಿಲೀಸ್ ಮಾಡಬೇಕು ಅಂದರೆ ಬಿಟ್ಕಾಯಿನ್ಗಳನ್ನ ಡಿಮ್ಯಾಂಡ್ ಮಾಡಿದ್ರು ರ್ಯಾನ್ಸಮ್ ಆಗಿ ಲಾಸ್ಟ್ ವೀಕ್ನಲ್ಲಿ. ಸೊ ಈ ಒಂದು ಇನ್ಸಿಡೆಂಟ್ ಆದ ನಂತರ ಬಂದು ಸುಮಾರು ಬರಾಕ್ ಒಬಾಮಾ ಇರ್ಬೋದು ಅಥವಾ ಎಲಾನ್ ಮಸ್ಕ್ ಇಂಥವರ ಒಂದು ಅಕೌಂಟ್ನೆಲ್ಲ ಬಂದು ಹ್ಯಾಕ್ ಮಾಡಲಾಯಿತು, ಟ್ವಿಟ್ಟರ್ ಅಕೌಂಟು. ಸೊ ಈ ರೀತಿಯಾದ ಒಂದು ಸಿಚುವೇಶನ್ ನಡೆದಾದ್ಮೇಲೆ ಇಂಡಿಯಾದ ಸೈಬರ್ ಕ್ರೈಮ್ ಸಂಸ್ಥೆ ಟ್ವಿಟ್ಟರ್ಗೆ ಒಂದು ನೋಟಿಸ್ ಜಾರಿ ಮಾಡಿದೆ. ಇದು ಯಾವ ಸಂಸ್ಥೆ, ಏನಕ್ಕೋಸ್ಕರ ನೋಟಿಸ್ ಜಾರಿ ಮಾಡಿದೆ? ಈ ರೀತಿಯಾದ ಹ್ಯಾಕಿಂಗು ನಡೆದಿರೋದ್ರಿಂದ ಭಾರತದ ಇನ್ಫಾರ್ಮೇಷನ್ ಅಥವಾ ಭಾರತದ ಟ್ವಿಟ್ಟರ್ ಖಾತೆಯ ಭಾರತೀಯರ ಟ್ವಿಟ್ಟರ್ ಖಾತೆಗೆ ಏನಾದರೂ ಅಪಾಯ ಉಂಟಾಗಿದೆಯಾ ಅಥವಾ ನಮ್ಮ ಇನ್ಫಾರ್ಮೇಷನ್ ಏನಾದರೂ ಲೀಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ನೋಟಿಸ್ನ ಜಾರಿ ಮಾಡಿದೆ. ಯಾವ ಸಂಸ್ಥೆ ಅಂದರೆ ಸರ್ಟ್ ಇನ್ ಸಂಸ್ಥೆ ಈ ಒಂದು ನೋಟಿಸನ್ನು ಜಾರಿ ಮಾಡಿದೆ. ಸರ್ಟ್ ಅಂದ್ರೇನು? ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ಇಂಡಿಯಾ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮು. ಸೊ ಆಪ್ಷನ್ 2. ಸೊ ಈ ಒಂದು ಸಂಸ್ಥೆ ಟ್ವಿಟ್ಟರ್ಗೆ ಬಂದು ನೋಟಿಸನ್ನು ಜಾರಿ ಮಾಡಿದೆ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ. ಓಕೆ, ಸೊ ಈ ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೊಳ್ಳಿ. ಅದೇ ರೀತಿ ಇಂಪಾರ್ಟೆಂಟ್ ಆದ ವಿಷಯ, ಯಾವ ದೇಶವು ತನ್ನ ಮೊದಲ ಮಿಲಿಟರಿ ಉಪಗ್ರಹ ಅನಾಸಿಸ್ 2 ಅನ್ನು ಬಂದು ಯಶಸ್ವಿಯಾಗಿ ಉಡಾಯಿಸಿದೆ? ಸೊ ಇದಕ್ಕೆ ಕರೆಕ್ಟಾದ ಉತ್ತರ ದಕ್ಷಿಣ ಕೊರಿಯಾ. ಸೌತ್ ಕೊರಿಯಾ ಬಂದು ಈ ಒಂದು ಯಶಸ್ವಿಯಾಗಿ ತನ್ನ ಫಸ್ಟ್ ಮಿಲಿಟರಿ ಸ್ಯಾಟಲೈಟ್ನ ಲಾಂಚ್ ಮಾಡಿದೆ. ಸೊ ಯಾವ ಒಂದು ರಾಕೆಟ್ ಮೇಲೆ ಲಾಂಚ್ ಮಾಡಿದೆ ಅಂತ ನೋಡ್ಕೋಬೇಕು, ಫಾಲ್ಕನ್ 9 ರಾಕೆಟು. ಸೊ ಫಾಲ್ಕನ್ 9 ಅಂದಿದ ತಕ್ಷಣ ದಟ್ ಈಸ್ ದ ರಾಕೆಟ್ ಆಫ್ ಸ್ಪೇಸ್ ಎಕ್ಸ್, ಎಲಾನ್ ಮಸ್ಕ್ ಅವರ ಕಂಪನಿ, ಪ್ರೈವೇಟ್ ಸ್ಪೇಸ್ ಕಂಪನಿ. ಅದು ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ, ಅದು ಸ್ಪೇಸ್ ಎಕ್ಸು. ಸೊ ಇದರ ಸ್ಥಾಪಕರು ಎಲಾನ್ ಮಸ್ಕ್ ಅವರು. ಈ ಅನಾಸಿಸ್ 2 ಅಂದರೆ ಏನು ಅಂದರೆ ಆರ್ಮಿ ನೇವಿ ಏರ್ಫೋರ್ಸ್ ಸ್ಯಾಟಲೈಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಆರ್ಮಿ ನೇವಿ ಏರ್ಫೋರ್ಸ್ ಸ್ಯಾಟಲೈಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಈ ಒಂದು ಸ್ಯಾಟಲೈಟ್ನ ಬಂದು ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸು ಫ್ಲೋರಿಡಾದ ತನ್ನ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಿದೆ. ಓಕೆ, ನೆಕ್ಸ್ಟ್ ನಾವು ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಬಗ್ಗೆ ನೋಡ್ಕೊಳ್ಳೋಣ. ಸೊ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಬಂದು ಇಂಪಾರ್ಟೆಂಟ್. ಇದು ತನ್ನ 38th ಪ್ಯಾರಲಲ್ 38ನೇ ಲ್ಯಾಟಿಟ್ಯೂಡಿಂದ ಇದು ಬಂದು ಬೇರ್ಪಡಿಸಲಾಗಿದೆ, ಇದೆರಡು ಬೇರ್ಪಟ್ಟಿದೆ. ಅದೇ ರೀತಿ ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್, ಉತ್ತರ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್. ಉತ್ತರ ಕೊರಿಯಾದ ಅಧ್ಯಕ್ಷರು ಕಿಮ್ ಜಾಂಗ್ ಅನ್ ಮತ್ತು ದಕ್ಷಿಣ ಕೊರಿಯಾದ ಅಧ್ಯಕ್ಷರು ಮೂನ್ ಜೆ ಇನ್. ಸೊ ಇದಿಷ್ಟು ಎರಡು ದೇಶದ ಬಗ್ಗೆ ಇದು ಯಾವಾಗಲೂ ಕಾಂಟ್ರವರ್ಸಿ ನಡೀತಾ ಇರುತ್ತೆ. ಸೊ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಬಂದು ಸೆಪ್ರೇಟ್ ಆಗಿರೋದು 38th ಪ್ಯಾರಲಲಿಂದ ಲ್ಯಾಟಿಟ್ಯೂಡಿಂದ 38ನೇ ಅಕ್ಷಾಂಶ. ಓಕೆ, ಸೊ ಅದೇ ರೀತಿ ನಾರ್ತ್ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್, ಸೌತ್ ಕೊರಿಯಾದ ರಾಜಧಾನಿ ಸಿಯೋಲು.
ನಾರ್ತ್ ಕೊರಿಯಾದ ಅಧ್ಯಕ್ಷರು ಕಿಮ್ ಜಾಂಗ್ ಅನ್, ದಕ್ಷಿಣ ಕೊರಿಯಾದ ಅಧ್ಯಕ್ಷರು ಮೂನ್ ಜೆ ಇನ್. ಸೊ ಇದಿಷ್ಟು ಇನ್ಫಾರ್ಮೇಶನ್ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಭಗೀರಥಿ ಸೂಕ್ಷ್ಮ ಪರಿಸರ ವಲಯವನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸುವುದಾಗಿ ಕೇಂದ್ರ ಪರಿಸರ ಸಚಿವಾಲಯವು ಇತ್ತೀಚೆಗೆ ಆದೇಶಿಸಿದೆ? ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಉತ್ತರಾಖಂಡ್. ಸೊ ಉತ್ತರಾಖಂಡ್ ರಾಜ್ಯದಲ್ಲಿ ಬಂದು ಈ ಒಂದು ಭಗೀರಥಿ ಎಕೋ ಸೆನ್ಸಿಟಿವ್ ಝೋನ್ನ ಅಭಿವೃದ್ಧಿಪಡಿಸಿದಾಗಿ ಹೇಳಿದೆ. ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೇನು? ಸೊ ಅಲ್ಲಿ ಬಂದು ಸಾಕಷ್ಟು ಒಂದು ಎಂಡಮಿಕ್ ಆದ ಒಂದು ಪ್ಲಾಂಟ್ಸು, ಅನಿಮಲ್ಸು ಎಲ್ಲನೂ ಇರುತ್ತೆ. ಸೊ ಆ ಒಂದು ಏರಿಯಾದಲ್ಲಿ ಬಂದು ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ಅದನ್ನ ಬಂದು ಸಂರಕ್ಷಿಸಿಗೋಸ್ಕರ, ಆ ಪರಿಸರವನ್ನು ಸಂರಕ್ಷಿಸಿ ಅದನ್ನ ಕಾಪಾಡುವುದಕ್ಕೋಸ್ಕರ ಈ ಒಂದು ಭಾಗೀರಥಿ ಸೂಕ್ಷ್ಮ ಪರಿಸರ ವಲಯವನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸುವುದಾಗಿ ಕೇಂದ್ರ ಪರಿಸರ ಸಚಿವರಾದ ಪ್ರಕಾಶ್ ಜಾವಡೇಕರ್ ಅವರು ಹೇಳಿದ್ದಾರೆ. ಓಕೆ, ಸೊ ಉತ್ತರಾಖಂಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಉತ್ತರಾಖಂಡ್ನ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್, ಅಲ್ಲಿನ ರಾಜ್ಯಪಾಲರು ಬೇಬಿ ರಾಣಿ ಮೌರ್ಯ, ರಾಜಧಾನಿ ಡೆಹ್ರಾಡೂನ್, ಅಲ್ಲಿ ದೃಷ್ಟಿ ಪೋರ್ಟಲ್ ಅಂತ ಈ ಒಂದು ಕೊರೋನಾ ವೈರಸ್ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ದೃಷ್ಟಿ ಪೋರ್ಟಲ್ ಅಂತ ಲಾಂಚ್ ಮಾಡಿದ್ರು. ಹೋಪ್ ಪೋರ್ಟಲ್ ಅಂತ ಅಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಸಲುವಾಗಿ ಹೋಪ್ ಪೋರ್ಟಲ್ ಅಂತ ಲಾಂಚ್ ಮಾಡಿದ್ರು. ಹೋಪ್ ಅಂದ್ರೆ ಹೆಲ್ಪಿಂಗ್ ಔಟ್ ಪೀಪಲ್ ಎವ್ರಿವೇರ್ ಅಂತ. ಭಾರತದ ಮೊದಲ ಲೈಕನ್ ಪಾರ್ಕ್ ಅಥವಾ ಕಲ್ಲು ಹೂಲ್ ಪಾರ್ಕ್ ಬಂದು ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆ, ಭಾರತದ ಅತ್ಯಂತ ಹಳೆಯದಾದ ಒಂದು ರಾಷ್ಟ್ರೀಯ ಉದ್ಯಾನವನ. ವ್ಯಾಲಿ ಆಫ್ ಫ್ಲವರ್ಸ್, ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಮತ್ತು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡಲ್ಲಿದೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಉತ್ತರಾಖಂಡ್ ಬಗ್ಗೆ, ರಾಜ್ಯದ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಆರ್ಮಿ ನೇವಿ ಬಗ್ಗೆ ಇದೆ. ನೆಕ್ಸ್ಟ್ ಕೆಲವೊಂದು ಪ್ರಶ್ನೆಗಳು. 3 ದಿನಗಳ ವಾಯುಸೇನಾ ಕಮಾಂಡರ್ಗಳ ವಾರ್ಷಿಕ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಲಿದೆ? ಇದಕ್ಕೆ ಕರೆಕ್ಟ್ ಆದ ಉತ್ತರ ದೆಹಲಿಯಲ್ಲಿ ನಡೆಯಲಿದೆ. 3 days ಏರ್ ಫೋರ್ಸ್ ಕಮಾಂಡರ್ಸ್ ಅಸೆಂಬ್ಲಿ ಅಥವಾ ಇವರ ಒಂದು ಮೀಟಿಂಗ್ ಬಂದು ದೆಹಲಿಯಲ್ಲಿ ನಡೆಯಲಿದೆ. 3 days, ಓಕೆ, ಜುಲೈ ತಿಂಗಳಲ್ಲಿ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೊಳ್ಳೋದಿದ್ರೆ, ನೌಕಾ ಸಮರ ಅಭ್ಯಾಸ ಪ್ಯಾಸೆಕ್ಸ್ ಭಾರತ ಮತ್ತು ಯಾವ ದೇಶದೊಂದಿಗೆ ಇತ್ತೀಚೆಗೆ ನಡೆಯಿತು? ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಅಮೆರಿಕ ಮತ್ತು ಭಾರತ, ಇದೆರಡು ದೇಶ ಸೇರಿ ಪ್ಯಾಸೆಕ್ಸ್ ನೌಕಾ ಸಮರ ಅಭ್ಯಾಸವನ್ನು ನಡೆಸಿದ್ರು. ಇದರಲ್ಲಿ ಏನು ಒಂದು ಇಂಪಾರ್ಟೆಂಟ್ ಆದ ಪಾಯಿಂಟ್ ನಾವು ಜ್ಞಾಪಕ ಇಟ್ಕೋಬೇಕು ಅಂದರೆ, ಎಲ್ಲಿ ನಡೆಯಿತು, ಯಾವ ದೇಶ ಭಾಗವಹಿಸ್ತು, ಅದೇ ರೀತಿ ಇದು ನೌಕಾದಳ ಅಭ್ಯಾಸನೋ, ವಾಯುದಳ ಅಭ್ಯಾಸನೋ ಅಥವಾ ಭಾರತ ಸೇನೆಯ ಅಭ್ಯಾಸನೋ ಅಂತ ಜ್ಞಾಪಕ ಇಟ್ಕೋಬೇಕು, ಎನಿ ಮಿಲಿಟರಿ ಎಕ್ಸಸೈಸು. ಓಕೆ, ಅದೇ ರೀತಿ ವಿಶ್ವದ ಅತಿ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ USS ನಿಮುಟ್ಸು ಈ ಒಂದು ಎಕ್ಸಸೈಸ್ನಲ್ಲಿ ಭಾಗವಹಿಸಿದೆ. ಎಲ್ಲಿ ನಡೆಯಿತು ಅಂದರೆ ಅಂಡಮಾನ್ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಈ ಒಂದು ಎಕ್ಸಸೈಸು ನಡೆದಿದೆ, ಅಭ್ಯಾಸ. ಅದೇ ರೀತಿ ಅಮೆರಿಕ ಬಗ್ಗೆ ನಾವು ನೋಡ್ಕೊಳ್ಳೋದಿದ್ರೆ, ಇತ್ತೀಚೆಗೆ ಬಂದು WHO ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಗಡೆ ಬಂದಿದೆ. ಓಪನ್ ಸ್ಕೈ ಟ್ರೀಟಿಯಿಂದ ಹೊರಗಡೆ ಬಂದಿದೆ. ಅದೇ ರೀತಿ ಚೀನಿ ಕಂಪನಿ ಎಲ್ಲ ಕಂಪನಿಗಳನ್ನು, ಚೀನಾ ಮೂಲದ ಕಂಪನಿಗಳನ್ನು ತನ್ನ ಸ್ಟಾಕ್ ಎಕ್ಸ್ಚೇಂಜ್ಗಳಿಂದ, ಷೇರು ಮಾರುಕಟ್ಟೆಯಿಂದ ಡಿಲಿಸ್ಟ್ ಮಾಡಿದೆ. ಓಕೆ, ಅದೇ ರೀತಿ ಇನ್ಫಾರ್ಮೇಷನ್ನು ಅಮೆರಿಕ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಭಾರತೀಯ ಸೇನೆ, ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಭಾರತ್ ಅನ್ನುವ ಡ್ರೋನನ್ನು, ಡ್ರೋನ್ ಎಂದಿದ ತಕ್ಷಣ ಟ್ರಾಲ್ಗಳೇ ಜ್ಞಾಪಕ ಬರುತ್ತೆ, ಡ್ರೋನನ್ನು ಚೀನಾ ಗಡಿ ಭಾಗದಲ್ಲಿ ನಿಗಾ ವಹಿಸಲು ಬಳಸಲಿದೆ. ಓಕೆ, ಸೊ ಡ್ರೋನನ್ನು ಚೀನಾ ಗಡಿ ಭಾಗದಲ್ಲಿ ನಿಗಾ ವಹಿಸಲು ಬಳಸಲಿದೆ. ಇದಕ್ಕೆ ಕರೆಕ್ಟ್ ಆದ ಉತ್ತರ DRDO. ಓಕೆ, ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ ಬಂದು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ವಾಸ್ತವಿಕ ನಿಯಂತ್ರಣ ಅಂದರೆ ಗಡಿ ನಿಯಂತ್ರಣ ರೇಖೆ. ಓಕೆ, LAC ಇಂಡಿಯಾ ಚೈನಾ ಬಾರ್ಡರ್ ಮ್ಯಾಕ್ಮೋಹನ್ ಲೈನು ಮತ್ತು LAC ಅಂತ ಏನು ಹೇಳ್ತೀವಿ, ವಾಸ್ತವಿಕ ನಿಯಂತ್ರಣ ಗಡಿ. ಇದು ಈ ಒಂದು ಏರಿಯಾದಲ್ಲಿ ಇವಾಗ ಕಾಂಟ್ರವರ್ಸಿ ನಡೀತಾ ಇರೋದ್ರಿಂದ, ಘರ್ಷಣೆ ಸಂಘರ್ಷ ನಡೀತಾ ಇರೋದ್ರಿಂದ ಅಲ್ಲಿ ಬಂದು ಚೀನಿ ಆರ್ಮಿಯ ಬಗ್ಗೆ ಒಂದು ನಿಗಾ ಇಡಲು ಭಾರತ್ ಅನ್ನುವ ಡ್ರೋನ್ ಅನ್ನು ಬಳಕೆ ಮಾಡಲಿದೆ. ಸೊ ಈ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸಿರೋದು DRDO. ಸೊ DRDO ಬಗ್ಗೆನೂ ತಿಳ್ಕೊಬೇಕು, ಇಂಡಿಯನ್ ಆರ್ಮಿ ಬಗ್ಗೆನೂ ತಿಳ್ಕೊಬೇಕು. ಸೊ ಇಂಡಿಯನ್ ಆರ್ಮಿಯ ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರು? ಜನರಲ್ ಮುಕುಂದ್ ನವರಾಣೆ ಅವರು. ಓಕೆ, ಮುಕುಂದ್ ನವರಾಣೆ ಅವರು. ಅದೇ ರೀತಿ ಈ DRDO ಸಂಸ್ಥೆ ಬಂದು ಈ ಭಾರತ್ ಅನ್ನೋ ಡ್ರೋನ್ ಅಥವಾ ಅನ್ಮ್ಯಾನ್ಡ್ UAV, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಓಕೆ, ಈ ಒಂದು ಇದನ್ನ ವೆಹಿಕಲ್ನ ಅಭಿವೃದ್ಧಿಪಡಿಸಿದೆ. ಇದನ್ನ ಎಲ್ಲಿ ಯೂಸ್ ಮಾಡಲಾಗ್ತಿದೆ? ಚೈನಾ ಭಾರತದ LAC, ಓಕೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಇದನ್ನ ನಿಗಾ ವಹಿಸಲು ಸರ್ವೇಲೆನ್ಸ್ ಮಿಷನ್ಗಾಗಿ ಯೂಸ್ ಮಾಡ್ತಾ ಇದೆ.
ಹಾಗಿದ್ರೆ DRDO ಅಂದರೆ ಏನಪ್ಪ ಅಂದರೆ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ. ಇದು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನು ಪ್ರಾರಂಭ ಆಗಿದ್ದು 1958ರಲ್ಲಿ. ಅದೇ ರೀತಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಪ್ರಾರಂಭ ಆಗಿದ್ದು 1958ರಲ್ಲಿ. ಮುಖ್ಯ ಕಚೇರಿ ನ್ಯೂ ಡೆಲ್ಲಿಲಿದೆ. ಅದೇ ರೀತಿ ಇದರ ಮುಖ್ಯಸ್ಥರು ಚೇರ್ಮನ್ ಇವಾಗ ಡಾಕ್ಟರ್ ಸತೀಶ್ ರೆಡ್ಡಿ ಅವರು, ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರು ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟು ಇಂಪಾರ್ಟೆಂಟ್, ಇದು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಿಸಿದಂತೆ ಗುಲ್ ಬೆಂಕಿಯನ್ ಮಾನವೀಯತೆ ಪ್ರಶಸ್ತಿ 2020 ಯಾರಿಗೆ ದೊರೆತಿದೆ? ಗುಲ್ ಬೆಂಕಿಯನ್ ಹ್ಯುಮ್ಯಾನಿಟಿ ಅವಾರ್ಡ್ ಫಾರ್ 2020 ಹ್ಯಾಸ್ ಬಿನ್ ಅವಾರ್ಡೆಡ್ ಟು ಗ್ರೆಟಾ ಥೆನ್ಬರ್ಗ್. ಸೊ ಗ್ರೆಟಾ ಥೆನ್ಬರ್ಗ್ ಅವರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ. ಸೊ ಗ್ರೆಟಾ ಥೆನ್ಬರ್ಗ್ ಯಾರು? ಸೊ ಇವರು ಬಂದು 17 ವಯಸ್ಸಿನ ಸ್ವೀಡಿಷ್ ಯುವತಿ. ಓಕೆ, ಸೊ 17 ವಯಸ್ಸಿನ ಸ್ವೀಡಿಷ್ ಯುವತಿ. ಇವರಿಗೆ ಬಂದು ಗುಲ್ ಬೆಂಕಿಯನ್ ಪ್ರಥಮವಾಗಿ ಈ ಒಂದು ಪ್ರಶಸ್ತಿಯನ್ನು 2020ರಲ್ಲಿ ನೀಡಲಾಗಿದೆ. ಈ ಪ್ರಶಸ್ತಿ ಪ್ರಥಮವಾಗಿ ಗ್ರೆಟಾ ಥೆನ್ಬರ್ಗ್ ಅವರಿಗೆ ನೀಡಲಾಗಿದೆ. ಅದೇ ರೀತಿ ಇವರು ಬಂದು 17 ವರ್ಷ, ಇವರಿಗೆ ಲಾಸ್ಟ್ ಇಯರ್ ಇವ್ರಿಗೆ 16 ಇಯರ್ಸ್ ಇತ್ತು, ಇವರಿಗೆ ಇವಾಗ 17 ಇಯರ್ಸ್ ಆಗಿರುತ್ತೆ. ಇವರು ಬಂದು ಸ್ವೀಡಿಷ್ ಸ್ಟೂಡೆಂಟು. ಇವರು ಬಂದು ಕ್ಲೈಮೇಟ್ ಚೇಂಜ್ ಆಕ್ಟಿವಿಸ್ಟ್. ಓಕೆ, ಕ್ಲೈಮೇಟ್ ಚೇಂಜ್ ಆಕ್ಟಿವಿಸ್ಟು. ಏನು ಮಾಡಿದ್ರು ಇವರು? ಅಷ್ಟು ಚಿಕ್ಕ ವಯಸ್ಸಿನಲ್ಲಿನೇ ಶಾಲೆ ಬಿಟ್ಟು ಪ್ರತಿ ಶುಕ್ರವಾರ ಫ್ರೈಡೇಸ್ ಫಾರ್ ಫ್ಯೂಚರ್ ಮೂವ್ಮೆಂಟ್ ಅಂತ ಬಂದು ಇವರು ಒಂದು ಮೂವ್ಮೆಂಟ್ನ ಪ್ರಾರಂಭಿಸಿದ್ರು. ಸ್ವೀಡಿಷ್ ಪಾರ್ಲಿಮೆಂಟ್ ಮುಂದೆ ಹೋಗಿ ಎವ್ರಿ ಫ್ರೈಡೇ, ಪ್ರತಿ ಶುಕ್ರವಾರ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ನೀವು ಪರಿಸರ ಸಂರಕ್ಷಣೆಗಾಗಿ ಇನ್ನೂ ಹೆಚ್ಚು ಒಂದು ಇಂಪಾರ್ಟೆನ್ಸ್ನ ನೀಡ್ಕೋಬೇಕು, ಸಾಕಷ್ಟು ಇನ್ನೂ ಸ್ಟೆಪ್ಸ್ಗಳನ್ನು ತಗೋಬೇಕು ಅಂತ ಒಂದು ಹೋರಾಟವನ್ನು ಮಾಡಿದ್ರು. ಅದೇ ರೀತಿ ಇವ್ರಿಗೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ 2019 ಪ್ರಶಸ್ತಿ ದೊರೆತಿದೆ. ಅದೇ ರೀತಿ ಅಂಬಾಸಡರ್ ಆಫ್ ದ ಕನ್ಸೈನ್ಸ್ ಅವಾರ್ಡ್ ಸಹ ದೊರೆತಿದೆ. ಓಕೆ, ಗ್ರೆಟಾ ಥೆನ್ಬರ್ಗ್ ಬಂದು ನೊಬೆಲ್ ಪೀಸ್ ಪುರಸ್ಕಾರಕ್ಕೂ ಸಹ ನಾಮಿನೇಟ್ ಆಗಿದ್ರು. ಸೊ ಈ ಪ್ರಶಸ್ತಿ ಏನಕ್ಕೆ ನೀಡಲಾಗಿದೆ? ಗುಲ್ ಬೆಂಕಿಯನ್ ಪ್ರಶಸ್ತಿ ಏನಕ್ಕೆ ನೀಡಲಾಗಿದೆ ಅಂದರೆ ಯುವ ಜನರನ್ನು ಪರಿಸರ ರಕ್ಷಣೆ ಮತ್ತು ಹವಾಮಾನ ಬದಲಾವಣೆಗೆ ಒಂದು ಅಗೇನ್ಸ್ಟ್ ಆಗಿ ಪರಿಸರ ರಕ್ಷಣೆ ಮತ್ತು ಹವಾಮಾನ ಬದಲಾವಣೆ ಈ ಒಂದು ಪ್ರಕ್ರಿಯೆಯಲ್ಲಿ ಯುವ ಜನರ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂದರೆ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡಿರುವುದರಿಂದಾಗಿ ಈ ಒಂದು ಗ್ರೆಟಾ ಥೆನ್ಬರ್ಗ್ ಅವರಿಗೆ ಈ ಒಂದು ಗುಲ್ ಬೆಂಕಿಯನ್ ಮಾನವೀಯತೆ ಪ್ರಶಸ್ತಿಯನ್ನು ಈ ಸಂಸ್ಥೆ ನೀಡಿದೆ. ಪ್ರಥಮ ಗುಲ್ ಬೆಂಕಿಯನ್ ಮಾನವೀಯತೆ ಪ್ರಶಸ್ತಿ ಗ್ರೆಟಾ ಥೆನ್ಬರ್ಗ್, ಫಸ್ಟ್ ಎಡಿಷನ್ ಇದು. ಓಕೆ, ಇವರಿಗೆ ನೀಡಲಾಗಿದೆ. ಸೊ ನೆಕ್ಸ್ಟು ಬಾಹ್ಯಾಕಾಶ ಪರಿಶೋಧನೆ ದಿನ ಅಥವಾ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಡೇ ಅಥವಾ ಮೂನ್ ಡೇ ಎಂದು ಆಚರಿಸಲಾಗುತ್ತೆ. ಸೊ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗಿರಬೇಕು, ಜುಲೈ 20ನೇ ತಾರೀಕು ಪ್ರತಿ ವರ್ಷ ಈ ಒಂದು ಬಾಹ್ಯಾಕಾಶನ ಪರಿಶೋಧನೆ ದಿನ, ಅನಂತರ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಡೇ ಅಥವಾ ಮೂನ್ ಡೇ ಅಥವಾ ಚಂದ್ರ ದಿನ, ಏನು ಬೇಕಾದ್ರೂ ಹೇಳ್ತಾರೆ. ಸೊ ಈ ಒಂದು ದಿನದಂದು ಅಪೋಲೋ 11ರ ಮೂಲಕ 3 ಗಗನಯಾತ್ರಿಗಳು ಚಂದ್ರನಲ್ಲಿಗೆ ಹೋದರು. ಅಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್, ಎಡ್ವಿನ್ ಆಲ್ಡಿನ್ ಮತ್ತು ಮೈಕಲ್ ಕೋಲಿನ್ಸ್ 3 ಜನ ಇದ್ದರು. ನೀಲ್ ಆರ್ಮ್ಸ್ಟ್ರಾಂಗ್ ಮೊಟ್ಟ ಮೊದಲು ಚಂದ್ರನ ಮೇಲೆ ಕಾಲಿಟ್ಟವರು. ಅದು 1969 ಜುಲೈ 20ರಂದು. ಎರಡನೇದಾಗಿ ಎಡ್ವಿನ್ ಆಲ್ಡನ್ ಚಂದ್ರನ ಮೇಲೆ ಇಳಿದರು. ಮೈಕಲ್ ಕೋಲಿನ್ಸ್ ಕೊಲಂಬಿಯಾ ಗಗನ ನೌಕೆಯಲ್ಲಿ ಕುಳಿತು ಇಬ್ಬರಿಗೂ ಸಂದೇಶವನ್ನು ನೀಡುತ್ತಾ ಇದ್ದರು. ಓಕೆ, ಸೊ ಇದು ಇಂಪಾರ್ಟೆಂಟ್ ಇವೆಂಟು. ಲಾಸ್ಟ್ ಇಯರು 50th ಆ್ಯನಿವರ್ಸರಿ. ಓಕೆ, ಮೂನ್ ಲ್ಯಾಂಡಿಂಗ್ದು 50th ಆ್ಯನಿವರ್ಸರಿ ಲಾಸ್ಟ್ ಇಯರ್ 2019. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ನಾಗರಿಕ ಹಕ್ಕುಗಳ ಹೋರಾಟಗಾರ ಜಾನ್ ಲೆವಿಸ್ ಯಾವ ದೇಶದವರು? ಇವರು ಬಂದು ಅಮೆರಿಕ ದೇಶಕ್ಕೆ ಸೇರಿದವರು, ಸಿವಿಲ್ ರೈಟ್ಸ್ ಫೈಟರ್. ಓಕೆ, ಸಿವಿಲ್ ರೈಟ್ಸ್ ಫೈಟರ್ ಇವರು. ಜಾನ್ ಲೆವಿಸ್ 2020ರಲ್ಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯ ಬಂದು ಬಂಡವಾಳ ಹೂಡಿಕೆಗೆ ಅವಕಾಶ ನೀಡಲು ಅಥವಾ ಉತ್ತೇಜನ ನೀಡಲು ಹೂಡಿಕೆ ಕ್ಲಿಯರೆನ್ಸ್ ಸೆಲ್ ಅನ್ನು ಪ್ರಾರಂಭಿಸಿದೆ? ಓಕೆ, ಇದಕ್ಕೆ ಕರೆಕ್ಟ್ ಆದ ಉತ್ತರ ಕೇಂದ್ರ ನಾಗರಿಕ ವಿಮಾನಯಾನ ಸಂಸ್ಥೆ. ಸೊ ಕೇಂದ್ರ ನಾಗರಿಕ ವಿಮಾನಯಾನ ಸಂಸ್ಥೆ ಸಚಿವರು ಯಾರಪ್ಪ ಅಂದರೆ ಹರ್ದೀಪ್ ಸಿಂಗ್ ಪೂರಿ ಅವರು, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನು. ಸೊ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಬಂದು ಇನ್ವೆಸ್ಟ್ಮೆಂಟ್ನ ಒನ್ ಸ್ಟಾಪ್ ಸೊಲ್ಯೂಷನ್ಗೆ, ಅಂದರೆ ಹಲವಾರು ಒಂದು ಆಫೀಸ್ಗಳಲ್ಲಿ ನೀವು ಪರ್ಮಿಷನ್ ತೊಗೋಬೇಕಾಗತ್ತೆ, ಎನಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಥವಾ ಸಿಂಗಲ್ ವಿಂಡೋ ಪ್ರಪೋಸಲ್ ಕ್ಲಿಯರೆನ್ಸ್ ಆಗಿ ಈ ಒಂದು ಹೂಡಿಕೆ ಕ್ಲಿಯರೆನ್ಸ್ ಸೆಲ್ ಅಥವಾ ಇನ್ವೆಸ್ಟ್ಮೆಂಟ್ ಕ್ಲಿಯರೆನ್ಸ್ ಸೆಲ್ನ ಲಾಂಚ್ ಮಾಡಿದೆ. ನೆಕ್ಸ್ಟ್ ಪ್ರಶ್ನೆ, ಮಾಲ್ಡೀವ್ಸ್ ದೇಶವು ತುರ್ತು ವೈದ್ಯಕೀಯ ಚಿಕಿತ್ಸಾ ಸೇವಾ ಕೇಂದ್ರವನ್ನು ಪ್ರಾರಂಭಿಸಲು
ಹಾಗಂದರೆ ಎಮರ್ಜೆನ್ಸಿ ಮೆಡಿಕಲ್ ಸರ್ವೀಸಸ್ ಯೂನಿಟ್ ಅನ್ನು ಸ್ಥಾಪಿಸಲು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಕರೆಕ್ಟ್ ಆದ ಉತ್ತರ ಭಾರತ. ಸೊ ಭಾರತ ಮತ್ತು ಮಾಲ್ಡೀವ್ಸ್ ಅಂದ ತಕ್ಷಣ ಇನ್ನೊಂದು ವಿಷಯ ನಿಮಗೆ ಜ್ಞಾಪಕ ಬರಬೇಕು, ಆಪರೇಷನ್ ಸಂಜೀವನಿ. ಸೊ ಇತ್ತೀಚೆಗೆ ಭಾರತೀಯ ವಾಯುಸೇನೆ ಬಂದು ಆಪರೇಷನ್ ಸಂಜೀವನಿ ಅಡಿಯಲ್ಲಿ ಅಗತ್ಯ ವೈದ್ಯಕೀಯ ಸಾಮಗ್ರಿಗಳನ್ನು ಏಪ್ರಿಲ್ 2020ರಲ್ಲಿ ಮಾಲ್ಡೀವ್ಸ್ಗೆ ಸಾಗಿಸಿತು. ಸೊ 2020ರಲ್ಲಿ ಕೋವಿಡ್-19 ಲಾಕ್ಡೌನ್ ಸಿಚುವೇಶನಿಂದ ಸಾಕಷ್ಟು ಮಾಲ್ಡೀವ್ಸ್ ಬಗ್ಗೆ ಬಂದು ಇಂಡಿಯಾ ಇಸ್ ಚೀಫ್ ಸೋರ್ಸ್ ಆಫ್ ಮೆಡಿಕಲ್ ಸಪ್ಲೈಸ್. ಸೊ ಈ ಒಂದು ಲಾಕ್ಡೌನ್ ಕಾರಣದಿಂದಾಗಿ ಯಾವುದೇ ಮೆಡಿಕಲ್ ಸಪ್ಲೈಸು ಆಗಿರಲಿಲ್ಲ. ಆವಾಗ ಇಂಡಿಯನ್ ಏರ್ಫೋರ್ಸು ಏಪ್ರಿಲ್ 2020ಯಲ್ಲಿ ಆಪರೇಷನ್ ಸಂಜೀವನಿ ಮೂಲಕ ಮೆಡಿಕಲ್ ಸಪ್ಲೈಸ್ನ ಬಂದು ಮಾಲ್ಡೀವ್ಸ್ಗೆ ಸಪ್ಲೈ ಮಾಡ್ತು. ಸೊ ಮಾಲ್ಡೀವ್ಸ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಮಾಲ್ಡೀವ್ಸ್ನ ಕ್ಯಾಪಿಟಲ್ ಮಾಲೆ, ಅಲ್ಲಿನ ಕರೆನ್ಸಿ ಮಾಲ್ಡೀವಿಯನ್ ರುಫಿಯಾ, ಅಧ್ಯಕ್ಷರು ಮೊಹಮ್ಮದ್ ಸೊಲಿ ಅವರು. ಎಮರ್ಜೆನ್ಸಿ ಮೆಡಿಕಲ್ ಸರ್ವೀಸಸ್ ಯೂನಿಟ್ನ ಒಪ್ಪಂದವನ್ನು ಭಾರತದೊಂದಿಗೆ ಮಾಡಿಕೊಂಡಿದೆ. ಸೊ ಮ್ಯಾಪ್ನಲ್ಲಿ ನೀವು ನೋಡ್ಕೋಬೋದು, ವರ್ಲ್ಡ್ ಮ್ಯಾಪ್ನಲ್ಲಿ ಇಲ್ಲಿ ಬರುತ್ತೆ ಸೌತ್ ಆಫ್ ಇಂಡಿಯಾ, ಇಂಡಿಯನ್ ಓಷನ್. ಅದೇ ರೀತಿ ಇಲ್ಲಿ ಬಂದು ಹತ್ತಿರ ಇದೆ ಶ್ರೀಲಂಕಾಗೆ ಮತ್ತು ಇಂಡಿಯಾಗೆ ಎರಡಕ್ಕೂ ಸಹ ಹತ್ತಿರ ಇದೆ ಮಾಲ್ಡೀವ್ಸು. ಇದರ ಕ್ಯಾಪಿಟಲ್ ಬಂದು ಮಾಲೆ. ಓಕೆ, ಸೊ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.